ತಮಿಳುನಾಡು ಸರ್ಕಾರದ ಸುಪರ್ದಿಗೆ ಮಾಜಿ ಸಿಎಂ ಜಯಲಲಿತಾ ಆಸ್ತಿಯನ್ನ ಹಸ್ತಾಂತರ ಮಾಡಲಾಗಿದೆ. ನಿಜಕ್ಕೂ ಜಯಲಲಿತಾ ಅವರ ಆಸ್ತಿ ಎಷ್ಟಿತ್ತು, ಏನೆಲ್ಲ ಬಳಕೆ ಮಾಡ್ತಿದ್ರು ಅನ್ನೋದು ಖಂಡಿತ ಶಾಕ್ ಆಗ್ತೀರಾ ನೀವು. ಅಷ್ಟು ಐಷಾರಾಮಿ ಜೀವನ ಜಯಲಲಿತಾ ಅವರು ನಡೆಸ್ತಾ ಇದ್ರು ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ನೋಡಿ, ಕೋಟಿ ಕೋಟಿ ಬೆಲೆ ಬಾಳುವಂಥ ವಸ್ತುಗಳನ್ನು ಈಗ ರವಾನೆ ಮಾಡಲಾಗಿದೆ. ಚಿನ್ನದ ಖಡ್ಗ ಇದೆ, ಚಿನ್ನದ ಜಯಲಲಿತಾ ಅವರ ಪುತ್ಥಳಿ ಇದೆ, ರೇಷ್ಮೆ ಸೀರೆ 11,000ಕ್ಕಿಂತ ಹೆಚ್ಚಿದೆ, ಮತ್ತು ರೆಫ್ರಿಜರೇಟರ್ ಇದೆ, ಚಪ್ಪಲಿ ಸುಮಾರು 700 ಜೊತೆ ಅಂತೆ, ಆಸ್ತಿ ಪತ್ರಗಳು 1,500 ಎಕರೆಗಿಂತ ಜಾಸ್ತಿ ಇದೆ. ಆಮೇಲೆ ಸೊಂಟದ ಡಾಬು, ಖಡ್ಗ, ಕಿರೀಟ, ಗೋಲ್ಡ್ ವಾಚು, ಗೋಲ್ಡ್ ಪೆನ್ನು, ಅಬ್ಬಬ್ಬಬ್ಬಬ್ಬ, ಅದೇನು ಬಂಗಾರ, ಅದೇನು ವಜ್ರಾಭರಣಗಳು. ನೋಡ್ತಾ ಇದ್ದೀವಿ ನಾವು ಮಾಜಿ ಸಿ ಎಂ ದಿವಂಗತ ಜಯಲಲಿತಾ ಅವರಿಂದ ವಶಪಡಿಸಿಕೊಂಡಂತಹ ಬೆಲೆ ಬಾಳುವಂಥ ವಸ್ತುಗಳು, ಆಸ್ತಿ ಪತ್ರಗಳು ಅದು ಕರ್ನಾಟಕದ ಸುಪರ್ದಿಯಲ್ಲಿತ್ತು. ಅದು ಇನ್ನೂ ಕೂಡ ನ್ಯಾಯಾಲಯದಲ್ಲಿ ವಿಚಾರಣೆ ಬಾಕಿ ಇತ್ತು. ಬಟ್ ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಸಂಬಂಧಿಕರು ಅಂತ ಹೇಳ್ಕೊಂಡು ಬಂದರು, ಇವು ನಮ್ಗೆ ಕೊಡಬೇಕು ವಸ್ತುಗಳು ಅಂತ ಹೇಳಿ. ಬಟ್ ಕೋರ್ಟ್ ಅದು ಯಾವುದನ್ನು ಕೂಡ ಮಾನ್ಯ ಮಾಡಲಿಲ್ಲ, ಅದನ್ನು ವಜಾಗೊಳಿಸ್ತವ್ರ ಅರ್ಜಿನ. ಈಗ ಏನು ಅವರ ಆಸ್ತಿ ಇದೆಯೋ ಅದು ತಮಿಳುನಾಡು ಸರ್ಕಾರದ ಪಾಲಾಗ್ತಾ ಇದೆ. 1,600 ವಸ್ತುಗಳನ್ನು ರಾಜ್ಯ ಹೈಕೋರ್ಟ್ ಮರಳಿ ಕೊಟ್ಟಿದೆ. ಬಿಗಿ ಬಂದೋಬಸ್ತ್ನಲ್ಲಿ ವಸ್ತುಗಳನ್ನು ಪೊಲೀಸರು ಕೊಂಡೊಯ್ದಿದ್ದಾರೆ. ಅಕ್ರಮ ಆಸ್ತಿ ಕೇಸ್ನಲ್ಲಿ CBI ED ದಾಳಿಯಲ್ಲಿ ಅಕ್ರಮವಾಗಿ ಏನು ಸಂಪಾದನೆ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ವಶಪಡಿಸಿಕೊಳ್ಳಲಾಗಿತ್ತು. ಕರ್ನಾಟಕ ಕೋರ್ಟ್ ವಶದಲ್ಲಿದ್ದ ಜಯಲಲಿತಾ ಆಸ್ತಿಯನ್ನು ಈಗ ಹಸ್ತಾಂತರ ಮಾಡಲಾಗಿದೆ. ಇನ್ನು ಅಪರಾಧಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ಜಯಲಲಿತಾ ತಮಿಳುನಾಡು ಸರ್ಕಾರಕ್ಕೆ ನೀಡಿ ಈಗ ರಾಜ್ಯ ಹೈಕೋರ್ಟ್ ಆದೇಶವನ್ನು ಮಾಡಿದೆ. ನೋಡಿ, ಜಯಲಲಿತಾ ಅವರು ಮೂಲತಃ ಕರ್ನಾಟಕದವರೇ, ಅಲ್ಲಿ ಹೋಗಿ ತಮ್ಮ ಸಿನಿಮಾ ರಾಜಕೀಯ ಜೀವನವನ್ನು ಶುರು ಮಾಡಿದಂಥವ್ರು. ಆದರೆ ಅವರ ವೈಭೋಗದ ಸಂಪತ್ತು ಹೇಗಿತ್ತು ನೋಡಿ, ಎಂಥೆಂಥ ಬೆಲೆ ಬಾಳುವ ವಸ್ತುಗಳನ್ನು ಬಳಕೆ ಮಾಡಿಕೊಳ್ತಾ ಇದ್ದರು. ನಮಗನ್ನಿಸ್ತಾ ಇದೆ ಅತಿ ಹೈಯೆಸ್ಟ್ ಶ್ರೀಮಂತರ ಪಟ್ಟಿಯಲ್ಲಿ, ಅಂದರೆ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ, ಅಂದರೆ ಮಹಿಳಾ ಲಿಸ್ಟ್ನಲ್ಲಿ ನೋಡೋದಾದರೆ ಜಯಲಲಿತಾ ಅವರೇ ಹೈಯೆಸ್ಟ್ ಆಗ್ತಾರೆ. ಆಮೇಲೆ ಶೀಲಾ ದೀಕ್ಷಿತ್ ಅವ್ರದ್ದು ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೆ ಹೋಲಿಕೆ ಮಾಡಿದ್ರೆ ಜಯಲಲಿತಾ ಅವ್ರದ್ದೇ ನಂಬರ್ 1 ಆಸ್ತಿ ಅಂತ ಹೇಳ್ತಾ ಇದ್ದೀವಿ. ಅಂದರೆ ವೈಯಕ್ತಿಕವಾಗಿ ಅವ್ರು ಬಳಸುವಂಥ ವಸ್ತುಗಳು, ಮತ್ತು ಅವರು ಏನೆಲ್ಲ ಗೋಲ್ಡ್ಗಳನ್ನು ಹಾಕೋತಾ ಇದ್ದರು, ಮತ್ತು ಅವರು ಚಪ್ಪಲಿಗಳನ್ನು ಕೂಡ ಹೆಂಗಿತ್ತು ಅಂತ ಹೇಳಿದ್ರೆ ದಿನಕ್ಕೊಂದು ಜೊತೆ ಚಪ್ಪಲಿಯನ್ನು ಅವರು ಧರಿಸ್ತಾ ಇದ್ರು ಅಂತ. ಒಂದಿನ ಹಾಕ್ಕೊಂಡಿದ್ದು ನೆಕ್ಸ್ಟ್ ಡೇ ಹಾಕ್ತಾ ಇರಲಿಲ್ಲ ಅವರು. ಗೋಲ್ಡು ಹಾಗೆ ನೋಡಿ, ಅವರು ಚಿನ್ನದ ಮೂರ್ತಿ ಕೂಡ ಸಿಕ್ಕಿದೆ ಅಲ್ಲಿ. ಸೊಂಟದ ಡಾಬೆನೇ 1.5 kg ಇದೆ ಅಂತೆ. ಹಾಗಾದರೆ ಏನೆಲ್ಲ ಆಸ್ತಿಯನ್ನು ಹಸ್ತಾಂತರ ಮಾಡಿದ್ದಾರೆ ಹೈಕೋರ್ಟ್ನಿಂದ ತಮಿಳುನಾಡು ಸರ್ಕಾರಕ್ಕೆ, ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಹಾಗಾದರೆ ಅಂಕಿಅಂಶಗಳ ಸಮೇತವಾಗಿ ಎಷ್ಟೆಷ್ಟು ಗೋಲ್ಡನ್ನು ಮತ್ತು ಇನ್ನಿತರ ವಸ್ತುಗಳನ್ನು ಹಸ್ತಾಂತರ ಮಾಡಿದ್ದಾರೆ ಅಂಥೇಳಿ ನೋಡಿ. ಒಟ್ಟು 7,040 ಗ್ರಾಂ ತೂಕದ 468 ಬಗೆಯ ಆಭರಣಗಳು ಪತ್ತೆಯಾಗಿದ್ದಾವೆ. ಅಂದರೆ ಇಲ್ಲೇ ಒಂದು 7ರಿಂದ 8 kg ಬಂತು. ಅದರಲ್ಲೂ ವೆರೈಟಿ ಸೊಂಟದ ಡಾಬಿದೆ, ಜೊತೆಗೆ ಓಲೆಗಳಿದ್ದಾವೆ, ಕಿರೀಟ ಇದೆ, ರತ್ನ ಕಂಪ್ಲೀಟ್ ಚಿನ್ನದ ಕಿರೀಟ ಇದೆ, ಅವ್ರ ಮೂರ್ತಿ ಇದೆ, ಆಮೇಲೆ ತಟ್ಟೆ ಇದೆ, ಆ ತಟ್ಟೆಯಲ್ಲಿ ಅವರ ಫೋಟೋ ಇದೆ ಬಂಗಾರದ್ದು, ವಜ್ರ ಖಚಿತ ಆಭರಣಗಳಿದ್ದಾವೆ, ಎಲ್ಲ ಕೋಟಿ ಕೋಟಿ ಬೆಲೆ ಬಾಳುವಂಥ ಆಭರಣಗಳು, 700 kg ಬೆಳ್ಳಿ, 750 ಜೊತೆಯ ದುಬಾರಿ ಬೆಲೆಯ ಚಪ್ಪಲಿಗಳು. ಅದು ಅಂತಿಂಥ ಬ್ರ್ಯಾಂಡ್ ಅಲ್ಲ, ಕಾಸ್ಟ್ಲಿ. ಕೆಲವೊಂದಿಷ್ಟು ವಿದೇಶಿ, ಅಂದರೆ ಬೇರೆ ದೇಶಗಳಿಂದ ತರಿಸಿಕೊಂಡಂತಹ ಚಪ್ಪಲಿಗಳು ಕೂಡ ಇದ್ವು ಅಲ್ಲಿ. ಅದಾದಮೇಲೆ ರೇಷ್ಮೆ ಸೀರೆಗಳು, 11,344 ರೇಷ್ಮೆ ಸೀರೆಗಳು, ತರಹೇವಾರಿ, ವೆರೈಟಿ ನೋಡಿ. ತಮಿಳುನಾಡಿನ ಅಮ್ಮ ಅಂತಲೇ ಜಯಲಲಿತಾ ಅವರು ಫೇಮಸ್ ಆಗಿದ್ದರು. ಅವರ ಆ ಮ್ಯಾನರಿಸಮ್ ಆಗಿರ್ಬೋದು, ಅವರ ಒಂದು ಅಧಿಕಾರಾವಧಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮತ್ತು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅವರು ಅದೇ ರೀತಿಯಾಗಿ ಜೀವನವನ್ನು, ಐಷಾರಾಮಿ ಜೀವನವನ್ನು ಕಳೆದಂಥವ್ರು. ನೋಡೋಕ್ಕೆ ಬಹಳ ಸಿಂಪಲಾಗಿ ಕಾಣಿಸ್ತಾ ಇದ್ರು. ಆದರೂ ಕೂಡ ರೇಷ್ಮೆ ಸೀರೆ, ಇವತ್ತೊಂದು ರೇಷ್ಮೆ ಸೀರೆ ಹಾಕಿದರೆ ನಾಳೆ ಒಂದು ರೇಷ್ಮೆ ಸೀರೆ ಹಾಕೊಳ್ತಾ ಇದ್ರು. ಒಂದಿನ ಹಾಕಿದ್ದು ಮತ್ತೊಂದು ದಿನ ಉಡ್ತಾ ಇರಲಿಲ್ಲ ಅವರು. 250 ಶಾಲ್ಗಳು ಸಿಕ್ಕಿದ್ದಾವೆ.
12 ರೆಫ್ರಿಜರೇಟರ್ ಸಿಕ್ಕಿದೆ, 10 ಟಿ ವಿ ಸೆಟ್ಟು, 8 VCR, 1 ವಿಡಿಯೋ ಕ್ಯಾಮ್ರಾ, 4 CD ಪ್ಲೇಯರು, 2 ಆಡಿಯೋ ಡೆಕ್ಕು, 24/1 ಟೇಪ್ ರೆಕಾರ್ಡರು, 1040 ವಿಡಿಯೋ ಕ್ಯಾಸೆಟ್ಟು, 3 ಐರನ್ ಲಾಕರ್ಗಳು. ಎಷ್ಟು ಬೆಲೆ ಬಾಳುವಂಥ ವಸ್ತುಗಳು ನೋಡಿ. ಸುಮಾರು 500ಕ್ಕಿಂತ ಹೆಚ್ಚು ವೆರೈಟಿ ವಸ್ತುಗಳು ಈಗ ಸಿಕ್ಕಿದೆ. ಮತ್ತು ಆಸ್ತಿ ಪತ್ರಗಳು ನೋಡಿ, ಜಯಲಲಿತಾ ಅವರ ಜಮೀನು ಎಷ್ಟಿದೆ ಅಂತ ಹೇಳಿದ್ರೆ 1526 ಎಕರೆ ಜಾಗ, ದಾಖಲೆ ಪತ್ರಗಳಿದ್ದಾವೆ. 27 kg ವಸ್ತುಗಳನ್ನು ಹಸ್ತಾಂತರ ಮಾಡಿದ್ದಾರೆ. ಓವರಾಲ್ ಆಗಿ ನೋಡೋದಾದರೆ ಚಿನ್ನದ ಕಿರೀಟ, ಖಡ್ಗ, ಗೋಲ್ಡ್ ವಾಚು, ಪೆನ್ನು. ಆಮೇಲೆ ಕರ್ನಾಟಕ ಸರ್ಕಾರಕ್ಕೆ ಒಟ್ಟು 16 ಕೋಟಿ ನೀಡೋಕೆ ಕೋರ್ಟ್ ಈಗ ಆದೇಶವನ್ನು ನೀಡಿದೆ. ಯಾಕಂದರೆ ಶಶಿಕಲಾ 20 ಕೋಟಿ ಹಣ ಕೊಟ್ಟಿದ್ದರು, AIADMK ಮಾಜಿ ನಾಯಕಿ. ಹಾಗಾಗಿನೇ ಅವರಿಂದ 8 ಕೋಟಿ ಸೇರಿ ಒಟ್ಟು 13 ಕೋಟಿಯನ್ನು ಈಗ ಕರ್ನಾಟಕ ಸರ್ಕಾರ ಕೊಡಬೇಕು ಅಂಥೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ.